ಇವತ್ತು ನಮ್ಮ ಪಯಣ ಬೆನಕೊಂಡ ಕರೆಗೆ. ಒಂದು ಮನುಷ್ಯ ಕಾಣ್ತಾರೆ, ಟೊಮ್ಯಾಟೊ ಮಾಡ್ತಿದ್ದಾರೆ ನೋಡಿ, ಡಾಮಿನರ್ ಇಟ್ಕೊಂಡು. ಒಂದು ರ್ಯಾಪಿಡೋ ಅಲ್ಲಿ ಹಿಂದ್ಗಡೆ ಹುಡುಗಿ ಇದ್ದಾಳೆ ಅಂತ ಹೇಳಿದಕ್ಕೆ ಇಬ್ಬರು ಸ್ಲೋ ಮಾಡಿದ್ದು ಪೆಟ್ಟು ನೋಡಿ. ನಾನು ನಾಚಿಕೆ ಅಂತೇಳಿ ಇಲ್ಲವೇ ಇಲ್ಲ. ಮತ್ತೆ ಅಲ್ಲಿ ಒಂದು ಬಾಡಿ ಇದೆ. ನಾಯಿ ತರ ಬರ್ತಿದ್ವಿ, ಈಗ ನಾಯಿ ಪಾಡೆ ಆಗಿ ಹೋಗಿತ್ತು. ನಮ್ಮ ಪಯಣವನ್ನು ಇನ್ನೊಮ್ಮೆ ಬೆನಕೊಂಡಕ್ಕೆ ಇನ್ನು 109 ಕಿಲೋಮೀಟರ್ ತೋರಿಸ್ತಿದೆ. ನಮಸ್ಕಾರ ಎಲ್ರಿಗೆ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಪಯಣ ಬೆನಕೊಂಡ ಕರೆಗೆ. ಇವತ್ತು ಬರೀ ನಾವು 3 ಜನ ರೆಡಿಯಾಗಿದ್ದೇವೆ. 3 ಜನ ರೆಡಿಯಾಗಿ ಸುಸ್ತಾಗಿ ಬೆನಕೊಂಡ ಮುಗಿಸಿ ಮತ್ತೆ ಆದರೆ ನಮ್ಮದು ಲೇಪಾಕ್ಷಿ ಮುಗಿಸ್ಕೊಂಡು ಬರುವ ಅಂಥದ್ದು ಪ್ಲ್ಯಾನ. ಎಲ್ಲ ಬೈಕ್ ಕೋಲ್ಡ್ ಸ್ಟಾರ್ಟಿಗೆ ರೆಡಿ ಇಟ್ಟಿದ್ದೇವೆ. ಇವರು ಅವರವರ ಗರ್ಲ್ ಫ್ರೆಂಡಿಗೆ ಫೋಟೋ ತೆಗಿಲಿಕ್ಕೆ ರೆಡಿ ಮಾಡಿದ್ದಾರೆ. ಹಾಂ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನಮ್ಮದು ಮೇಯ್ನ್ ಪ್ರವೀಣ ಈ ಸತಿ ಬರಲಿಲ್ಲ. ಯಾವಾಗಲೂ ಹೇಳ್ತಿರ್ತಾನೆ ನೋಡಿ, ಆ ಮಗ ಈ ಮಗ ಅಂತ. ಅವ ಬರಲಿಲ್ಲ. ಇನ್ನು ಮುಂದೆ ರೈಡಲ್ಲಿ ಹೋಗ್ತಾ ಹೋಗ್ತಾ ಮಾತಾಡ್ತಾ 2 ಗಂಟೆ 53 ನಿಮಿಷ 156 ಕಿಲೋಮೀಟರ್. ಪೆಟ್ರೋಲು ಮುಂದೆ ಪೆಟ್ರೋಲ್ ಹಾಕಿಸಿ ಮತ್ತೆ. ನೀವು ನಿಮ್ಮ ಕವಚಗಳನ್ನು ಹಾಕಿ ಮತ್ತೆ ರೈಡ್ ಮಾಡಬೇಕು ಯಾವಾಗಲೂ. ಆ ಮಗು ನೋಡಿ ಎಷ್ಟು ಇಂಟ್ರೆಸ್ಟಿಂಗಲ್ಲಿ ನೋಡ್ತಾನೆ. ನಾವು ಚಿಕ್ಕವರಿರುವಾಗ ಹೀಗೆ ಮಾಡ್ತಿದ್ವಿ ಅಲ್ಲಿ ಆಟೋದ ಒಳಗಿಂದ ಇಷ್ಟೊತ್ತು ನೋಡ್ತಿದ್ದ. 1 2 3 ಗೋ 4 ಅಂತೇಳಿ ಹೇಳ್ತಿದ್ದಲ್ಲಿ. ಬಾಯ್. ನಿತಿನನ್ನು ನೋಡುವಾಗ ಏನೋ ಬೇರೆ ಥರ ಕಾಣಿತಾ ಅಂತ, ಝೊಮ್ಯಾಟೊ ಥರ ಕಾಣಿತಾ ಅಂತ. ಹಿಂದೆ ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡು ಹೀಗೆ ನಮ್ಮ ಪಯಣವನ್ನು ನಾವು ಬೆನಕೊಂಡಕ್ಕೆ ಮುಂದುವರಿಸಿದ್ದೇವೆ. ಇಲ್ಲ ನೀವು ಮಾತಾಡಿದ್ದು ಕೇಳಲ್ಲ. ಅದು ಇಂಟರ್ಕಾಮ್ ಏನಾದ್ರು ಇಟ್ಟಿದ್ರೆ ನಮ್ಮ ಹತ್ರ, ಆವಾಗ ರೆಕಾರ್ಡ್ ಮಾಡ್ಬೋದಿತ್ತು. ಅದಾಗುತ್ತೆ, ಅದೊಂದು ಆಪ್ಷನ್ ಉಂಟು. $7.77 ಲೀಟರ್ಸ್ಗೆ 799 ಆಯಿತು ಫುಲ್ ಟ್ಯಾಂಕ್. ಇನ್ನು ಮುಂದೆ ಪೆಟ್ರೋಲ್ ಬೇಡ ಅಂತ ತಿಳ್ಕೊಳ್ತೇನೆ. ಓಕೆ, ನಂದು ಬೇಕು. ಸ್ಟಾರ್ಟ್ ಆಯ್ತು ಈಗಲೇ ಒಮ್ಮೆಲೆ. ಎಷ್ಟೊಂದು ಏರು 26. ಒಂದು ನಿಮಿಷ, ಎಷ್ಟು ನೋಡ್ತೇನೆ. 26 32 26 ಫ್ರಂಟ್ 26. ಬ್ಯಾಕ್ 33. ಬ್ಯಾಕ್ ಎಷ್ಟಾಗ್ತಿದ್ದೆ ಆಕರ್ಷ್ ನೀನು? ಆಕರ್ಷ ಬ್ಯಾಕ್. ಹಾಂ ಓಕೆ. ಬೈಕ್ಗಳೆಲ್ಲ ರೆಡಿ ಆಯಿತು, ಈಗ ಹೊರಡುವ. ಐಡ್ಲಿಂಗ್ ಅದೇ ಅದು ನೀವು ಎಕ್ಸೈಟರ್ ಬಿಟ್ಟಕೊಳ್ಳೆ ಚೂರು ಅದು ಕ್ಲಚ್ ಬಿಟ್ಟಕೊಳ್ಳೆ ಚೂರು ಎಕ್ಸೈಟರ್ ಕೊಡಬೇಕು. ಇಲ್ಲ ಇದು ಬೇರೆ
ಹೀಗೆ ನನ್ನ ಬೈಕ್ ಬ್ರೇಕ್ ಡೌನ್, ನನ್ನನ್ನು ಎಷ್ಟೊಂದು ಟೋ ಮಾಡ್ತಿದ್ದಾನೆ. ಆಚೆಂದ ಈಚೆಂದ ಆಕರ್ಷ್ ಮತ್ತೆ ಪ್ರವೀಣ್ ಗಾಡಿ ಇಟ್ಕೊಂಡು ಸೈಡ್ ಬಿಡಿ ಸೈಡ್ ಬಿಡಿ ಅದೇ ಥರ ಆಗಿದೆ. ಲೆಫ್ಟ್ ರೈಟಿಂದ ಯಾರು ಪಾಸ್ ಆಗಲಿಕ್ಕಿಲ್ಲ. ಹಾಗೆ ಈ ಒಳ್ಳೆ 3 Idiotsಲ್ಲಿ ಆ್ಯಂಬುಲೆನ್ಸ್ ತಗೊಂಡೋಗೋ ಸೀನ್ ಉಂಟು ನೋಡು, ಹಾಂ ಅದೇ ಥರ ರೀಕ್ರಿಯೇಟ್ ಮಾಡಿದಂಗಾಗಿದೆ. ಬೆಳಿಗ್ಗೆ 7 ಗಂಟೆ ಆದರೂ ಇಷ್ಟೊಂದು ಟ್ರಾಫಿಕ್. ನಾವು ಹೀಗೆ ಬೆಳಿಗ್ಗೆ ಹೊರಟಿದ್ವಿ ದನಕೊಂಡ ಅಂತೇಳಿ ಪ್ಲ್ಯಾನ್ ಮಾಡಿ ಹೀಗೆ ಹೊರಟಾಗ ನನಗೆ ಎದುರಲ್ಲಿ ಒಂದು ಮನುಷ್ಯ ಕಾಣ್ತಾರೆ. ಝೊಮ್ಯಾಟೊ ಮಾಡ್ತಿದ್ದಾರೆ ನೋಡಿ, ಡಾಮಿನಾರ್ ಇಟ್ಕೊಂಡು. ಈ ಡಾಮಿನಾರ್ 400ಅಲ್ಲಿ ಎಲ್ಲೆಷ್ಟು ಜಾಕೆಟ್ ಹಾಕ್ಕೊಂಡು ಆಕ್ಸರ್ ಹೆಲ್ಮೆಟ್ ಹಾಕ್ಕೊಂಡು ಝೊಮ್ಯಾಟೊ ಮಾಡ್ತಿದ್ದಾರೆ ನೋಡಿ. ಇಂಥ ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ತಾರೆ ನೋಡಿ, ಇಂಥವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡಿ ಈಗ ತೋರಿಸ್ತೇನೆ ನಿಮಗೆ, ನೋಡಿ ಇವರೇ ಝೊಮ್ಯಾಟೊ ಹೇಗೆ ಮಾಡ್ತಿದ್ದಾರೆ ನೋಡಿ. ಎಲ್ಲೆಷ್ಟು ಜಾಕೆಟ್, ಆಕ್ಸರ್ ಹೆಲ್ಮೆಟ್, ಆ ಟಾಪ್ ಬಾಕ್ಸ್ ಒಳಗೆ ಫುಡ್ ಆರ್ಡರ್ ಬರ್ತದೆ. ನಿಮ್ದೆಂಥ ಸ್ಪಿಲ್ ಆಗಲ್ಲ, ಏನೂ ಆಗಲ್ಲ. ನಾವು ರೆಡ್ಡಲ್ಲಿ ನಿಲ್ಲಿಸಬೇಕಾ ಎಂಥ ವಿಷಯ, ನಿಲ್ಲಿಸುವ ಮಾರೆ. ನನಗೆ 500 ರೂಪಾಯಿ ಮತ್ತು ಜಾಸ್ತಿ ಫೈನ್ ಬಿದ್ದರೆ ಅಷ್ಟು ಫ್ಲೆಕ್ಸಿಬಲ್ ಇರುವಂಥ ಜನ ಸಿಂಗಲ್ ಆಗಿದ್ದಾರೆ ನೋಡಿ. ಯಾರ ಯೋಚನೆ ಮಾಡಿ, ಏನಾದ್ರು ಅವರ ಡೀಟೇಲ್ಸ್ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ, ಐ ವಾಂಟ್ ನಿತಿನ್ ಅಂತೇಳಿ ನಾವು ನಿಮಗೆ ಡೀಟೇಲ್ಸ್ ಕಳಿಸ್ತೇವೆ. ವಿ ವಾಂಟ್ ನಿತಿನ್ ಬೇಕಾ ನೋಡಿ. ಇದೇ 2 ಬೈಕ್, 2 ಡಾಮಿನಾರ್ಗಳು. ಇಲ್ಲೊಂದು ಶ್ರೀಯಂ ಸ್ಕ್ರ್ಯಾಂಬ್ಲರ್ ಆಯಿತು. ನಮ್ಮವರಲ್ಲ ಅವರು, ಆದರೂ ನಮ್ಮೊಟ್ಟಿಗೆ ಬರ್ತಿದ್ದಾರೆ. ಹೀಗೆ ನಮ್ಮೊಟ್ಟಿಗೆ ಸುಮಾರು ಜನ ಬಂದು ನಮ್ಮದೊಂದು ಬಿಗ್ ಬೈಕಿಂಗ್ ಕಮ್ಯುನಿಟಿ ಆಗಬೇಕು ಅಂತೇಳಿ ಒಂದು ನಮ್ಮ ಆಸೆ ಆಕಾಂಕ್ಷೆಗಳು ತುಂಬ ಇದೆ. ಆದರೆ ಲೈಫಲ್ಲಿ ಒಂದೇ ಒಂದು ಆಕಾಂಕ್ಷೆ ಸಹ ಸಿಗ್ತಾ ಇಲ್ಲ ನಮಗೆ. ಏನು ಮಾಡೋದು ಹೇಳಿ. ಹೀಗೆ ನಮ್ಮದು ಸಿಂಗಲ್ ಬಾಯ್ಸ್ನ ಲೈಫು. ಹೀಗೆ ಮುಂದೆ ಒಳ್ಳೊಳ್ಳೆ ರೋಡ್ ಇರುವಾಗ ಕಾಣಿಸ್ತೇನೆ ನಿಮಗೆ. ಈಗ ಸದ್ಯಕ್ಕೆ ಶುಭೋದಯ, ಗುಡ್ ಮಾರ್ನಿಂಗ್. ನನಗೆ ಕೆಲವೊಮ್ಮೆ ಏನು ಅನಿಸ್ತಾ ಗೊತ್ತುಂಟಾ, ನಾನು ರ್ಯಾಪಿಡೋ ಮಾಡಿಬಿಡುವ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳುವಾಗ, ಅಲ್ಲ ನಾನು ರ್ಯಾಪಿಡೋದ ಹಣ ಕೊಟ್ಟರೂ ಪರವಾಗಿಲ್ಲ, ಕೆಲವೊಂದು ಈ ಭಾಗ್ಯಗಳು ಸಿಗುತ್ತದಲ್ಲ, ಆ ಭಾಗ್ಯಗಳು ನಮಗಿಲ್ಲ. ಈಗ ನೋಡು, ನನ್ನ ಮುಂದೆ ಒಂದು ಗಾಡಿ ಹೋಗ್ತಿದೆ, ಅವನಿಗಿರುವ ಭಾಗ್ಯ ನನಗೆ ಉಂಟೆ. ನೇಮ್ ನೋಡಿಕೊಂಡು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ, ಒಂದು ರ್ಯಾಪಿಡೋ ಅಲ್ಲಿ ಹಿಂದ್ಗಡೆ ಹುಡುಗಿ ಇದ್ದಾಳೆ ಅಂತ ಹೇಳಿದಕ್ಕೆ ಇಬ್ಬರು ಸ್ಲೋ ಮಾಡಿದ್ದು ಪೆಟ್ಟು ನೋಡಿ. ನಾನು ನಾಚಿಕೆ ಅಂತೇಳಿ ಇಲ್ಲವೇ ಇಲ್ಲ. ಗೂಗಲ್ ಮ್ಯಾಪ್ಸ್ ಇದೆಯಲ್ಲ, ಒಳ್ಳೆ ಇದು ಹೆಂಡತಿಯರನ್ನ ಥರ. ನಾನು ಈ ರೂಟ್ ಬೇಡ ಅಂಥೇಳಿ ಬೇರೆ ರೂಟಲ್ಲಿ ಹೋಗ್ತಿದ್ರು, ಅದೇ ರೂಟಿಗೆ ರೀರೂಟ್ ಮಾಡ್ತಾ ಉಂಟು ಆಗದಿಂದ. ಈ ಹೆಂಡತಿಯರಿದ್ದಾಗೆ ಅವರು ಹೇಳಿದ್ದು ಕೇಳಲೇಬೇಕು, ಇಲ್ಲದ್ರೆ ಅದೇ ಹಠ ಹಿಡಿತದಲ್ಲ. ಹಾಗೆ ನಾವು ನಮ್ಮ ತುಳುವಲ್ಲಿ ಚರ್ಬಿ ಅಂತ ಹೇಳ್ತೇವೆ ನೋಡಿ. ಇಲ್ಲಿ ಎದುರು ಗಾಡಿ ಉಂಟಲ್ಲ, ಅವನಿಗೆ ಚರ್ಬಿ. ಯಾಕಂತ ಹೇಳಿದರೆ ಅವನಿಗೆ ಗಾಡಿ ಇಲ್ಲಿ ನುಗ್ಗಲ್ಲ ಅಂತ ಗೊತ್ತುಂಟು. ಬೈಕಿನವರಿಗೂ ಹೋಗ್ಲಿಕ್ಕಿಲ್ಲ, ಇವನು ಹೋಗೋದಿಲ್ಲ. ಈಗ ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ, ಈ ಜಲ್ಲಿ ಕಲ್ಲಿಂದ ಸಾವು ಜಾರ್ತದೆ ಅದು. ಇಲ್ಲಿ ರೈಟ್ ಸೈಡಲ್ಲಿ ಇರುವುದು ಏನು? ಓ, ಗೋಪಾಲಣ್ಣನ ಮಾಲ್ ಇದೆಯಾ? ಓ, ಇಲ್ಲಿ ಇದೆ ಮಂಕೀಸ್ ವ್ಯೂ ಪಂಪು. ಹೌದಾ? ಅದೆಂತದ ಡಾಮಿನರ್ ಹಾಗೆ ಆಗಿದೆ. ನೀವು ನಿಂತದ್ದು ಮರ್ಯಾದೆ ತೆಗೆದ್ರಲ್ಲ ಮಾರೆ, ಡಾಮಿನರ್ ಅಂತ ಹೇಳಿ. ಈ ನಮ್ಮದು ಬೈಕ್ ರೈಡ್ ಉಂಟಲ್ಲ, ಬಿಸಿ ಬಿಸಿ ಟೀ ಕುಡ್ದಾಗೆ ಮೆಲ್ಲ ಕುಡಿತಾ ಒಂಥರ ಆನಂದ ಪಡಿಬೇಕು. 700, 120 ಹೋಗಿ ಏನು ಯೂಸ್ ಅಲ್ಲ, ಏನು ಸಾಧನೆ ಮಾಡಲಿಕ್ಕಿದೆ ನಮಗೆ ಲೈಫಲ್ಲಿ. Baila conmigo bajo la luna, el ritmo calienta, siente la fortuna de sol y fuego, pasión en la arena, tu movimiento es pura candela, fuego, fuego en el corazón, fuego, mueve sin condición, la noche llama, siente
ಕಾರ್ಯಕ್ರಮ ಏನಂತ ಹೇಳಿದ್ರೆ ಆಕರ್ಷಿಗೆ ಶಿಶು ಬರ್ತಾ ಉಂಟಂತೆ. ಇಲ್ಲೇ ಒಂದು ಸಣ್ಣ ಬ್ರೇಕಿಗೆ ನಿಂತಿದ್ದೇವೆ. ನಮ್ಮದು ಇವತ್ತಿನ ಬೈಕ್ ಲೈನಪ್ ನೋಡಿ, ಇದು 3 ಬೈಕ್. ಒಂದು ಡಾಮಿನಾರ್ 400 BS4, ಡಾಮಿನಾರ್ 400 BS6 ಮತ್ತು ಜಾವಾ 42 ಇಟ್ಸ್ BS6. ಮತ್ತು ಅಲ್ಲಿ ಒಂದು ಬಾಡಿ ಇದೆ, ಅದು BS10. ಬೇಕಿನ ನಂತರ ಈಗ ಇನ್ನೊಮ್ಮೆ ನಾವು ಹೊರಟಿದ್ದೇವೆ. ಇನ್ನು 124 ಕಿಲೋಮೀಟರ್ ಇದೆ. 2 ಗಂಟೆ ತೋರಿಸ್ತಾ ಉಂಟು. ಓ ಸನ್ಫ್ಲವರ್ ನೋಡ, ಸೇವಂತಿಗೆ ಅಂತ. ಸೇವಂತಿಗೆ ಸೇವಂತಿಗೆ ಅಣ್ಣ, ಏನು ಕಾರೋದಲ್ಲಿ ಹೋಗ್ತೀರ ಅಣ್ಣ? ಯಾಕಣ nuestra canción. Feel the ocean, waves in the sound. Palms are swaying, let's get down. Dame tu mano, don't let go. El calor nos lleva al cielo. Fuego, fuego en el corazón. Fuego, mueve, mueve sin condición. La noche llama, siente la explosión. ಈಗ ಬ್ರೇಕ್ಫಾಸ್ಟಿಗೆ ನಿಂತಿದ್ದೇವೆ. ಇಲ್ಲಿ ಅಯೋಧ್ಯ ಬೆಲ್ಲ ಅಂತ ಇದೆ, ಇಂಗ್ಲೀಷಲ್ಲಿ ಮಾತ್ರ ಬೆಲ ಅಂತಿದೆ. ಬೇಲ. ಸೊ ಇಲ್ಲಿ ನಿಲ್ಲಿಸಿದೆ. ನೋಡುವ ತಿಂಡಿಗೆ ಏನು ಸಿಗ್ತದೆ, ತಿಂಡಿ ರೇಟ್ ಏನಾದ್ರು ಚಡ್ಡಿ ಹರಿತದ ಎಲ್ಲ ನೋಡ್ಬೇಕೀಗ ಹೋಗಿ. ಇನ್ನೂ 100 ಕಿಲೋಮೀಟ್ರ್ ಉಂಟು. ಅಲ್ಲ, ಸುತ್ತಿ ಸುತ್ತಿ ಬಂದರೂ ಇನ್ನೂ 100 ಕಿಲೋಮೀಟ್ರ್ ಉಂಟು ಮಾರ. ಸಾವು, ಎಂಥ ಅವಸ್ಥೆ. ಒಂದು ಬೆಳಿಗ್ಗೆ ಹೊರಟಿದ್ದೇವೆ, ಮನೆಯಿಂದ ಹೋಗುವಾಗ 150 ಕಿಲೋಮೀಟ್ರ್ ಇತ್ತು. ಇವ ರೂಟ್ ಹೇಳಿ ಆದಮೇಲೆ 170 ಆಯಿತು, ಇನ್ನೂ 100 ಉಂಟು. ನಮ್ಮದು ಇವನಿಂದ ಅದೆಲ್ಲ ಯಾವುದೋ ಒಂದು ರೂಟಿಗೆ ಕರ್ಕೊಂಡೋಗಿ ನಾಯಿ ಥರ ಬರ್ತಿದ್ವಿ, ಈಗ ನಾಯಿ ಪಾಡೆ ಆಗಿ ಹೋಗಿತ್ತು ನಮ್ದು. ಬನ್ನಿ, ಒಂದು ಬ್ರೇಕ್ಫಾಸ್ಟ್ನ ನಂತರ ಓ ಚಂದ ಜಾಗ ಆಯ್ತಲ್ಲ, ಇದು ಹಿಡ್ಕೊ ಅಂತ 2 ಅಲ್ಲಿ ಜಾಗ ಕ್ಲಿಯರ್ ಆಯಿತು. ಹಾಂ ಸಾಕು ಸಾಕು. ನಾವು ಆದಷ್ಟು ಬೇಗ ಒಂದು ಟೇಬಲ್ ಇಲ್ಲಿ ಸ್ವಲ್ಪ. ಈಗ ನಮ್ಮದೊಂದು ಬ್ರೇಕ್ಫಾಸ್ಟ್ ಆಯಿತು. ಇಲ್ಲಿ ಅಯೋಧ್ಯ ಬೇಲ ಅಂತೇಳಿ. ಓ ಓ ಫುಡ್ಡು ಸೂಪರ್ ಇತ್ತು, ಆದರೆ ಸ್ವಲ್ಪ ಕಾಸ್ಟ್ಲಿ. ಪರವಾಗಿಲ್ಲ, ಫುಡ್ಡು ಒಳ್ಳೆ ಇತ್ತು. ಮತ್ತು ಕಾಫಿ, ಲೆಮನ್ ಟೀ ಕುಡಿದು ಈಗ ನಮ್ಮ ಪಯಣವನ್ನು ಇನ್ನೊಮ್ಮೆ ಪೆನಕೊಂಡಕ್ಕೆ ಇನ್ನೂ 109 ಕಿಲೋಮೀಟರ್ ತೋರಿಸ್ತಿದೆ. ಎಲ್ಲಿಂದ ಎಲ್ಲಿ ಸುತ್ತಿ ಸುತ್ತಿ ಇಲ್ಲಿಗೆ ಬಂದಿದ್ದೇವೆ. ಲಾಸ್ಟಿಗೆ ಚಿಕ್ಕಬಳ್ಳಾಪುರ ಹತ್ರ ಬಂದಿದ್ದೇವೆ ಸುತ್ತಿ. ಇದೆಲ್ಲ ಆಕರ್ಷಣ ಶಾರ್ಟ್ಕಟ್ ರೂಟಿಂದ ಆದದ್ದು. ಓಕೆ, ಮುಂದೆ ಸಿಗುವ.